ಅದಕ್ಕೋಸ್ಕರಲೇ ನಿಮ್ಗಳ ಜೋಬ್ ಕೈ ಹಾಕಿ ನಿಮ್ಮ ಹತ್ರ ವಸೂಲಿ ಮಾಡಿ ಶೇರ್ ಮಾಡ್ಕೊತಾರೆ. ಅದು ಹೊರಟಿರತಕ್ಕಂಥದ್ದು ಈ ಒಂದು ಸರ್ಕಾರದ ನಡವಳಿಕೆಯನ್ನ ಇವತ್ತು ನಾವು ಧಿಕ್ಕರಿಸಬೇಕಾಗಿದೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಅದರಿಂದ ಲಾರಿ ಮಾಲೀಕರಿರಲಿ, ಆಟೋ ಮಾಲೀಕರಿರಲಿ, ಆಟೋ ಡ್ರೈವರ್ಗಳಿರಲಿ, ಇನ್ನೊಂದು ಸಭೆ ಕರೀರಿ, ಅವ್ರ ಜೊತೆನೂ ಒಂದು ಸಭೆ ಮಾಡೋಣ. ಶೇರಿಂಗ್ ಅಂಡ್ ಕೇರಿಂಗ್. ನೀವು ಒಬ್ಬೊಬ್ಬರು ಒಂದೊಂದು ರೀತಿ ಕೊಡಬಹುದು ಇದಕ್ಕೆ ವ್ಯಾಖ್ಯಾನ. ಅದರಿಂದ ಅವರೇ ಹೇಳಿರೋದಲ್ವಾ, ಶೇರಿಂಗ್ ಅಂಡ್ ಕೇರಿಂಗ್. ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಮರ್ತಿಬಿಟ್ಟೆ. ಯಾವಾಗ ಹೇಳ್ತಿರ್ತಾರಲ್ಲ ಶೇರಿಂಗ್ ಅಂಡ್ ಕೇರಿಂಗ್. ಅದರಿಂದ ದಯವಿಟ್ಟು ನಮ್ಮ ಯುವಕರು ಎದ್ದೇಳಬೇಕು. ನೀವು ಎದ್ದೇಳದೇ ಇದ್ರೆ ನಮ್ಮ ರಾಜ್ಯ ಬಹುಶಃ ಕರ್ನಾಟಕ ಈಗೇನು ಮೊನ್ನೆ ಹೈಕೋರ್ಟ್ ಅಲ್ಲಿ ಆದೇಶ ಕೊಟ್ಟಿದ್ದಾರೆ, ಫೈಂಡಿಂಗ್ ಕೊಟ್ಟಿದ್ದಾರೆ, ಒಂದು ಅಬ್ಸರ್ವೇಷನ್. ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದು, ಹಗರಣ ಅಂತಕ್ಕಂಥದ್ದು ಸರ್ಕಾರ ನ್ಯಾಯಮೂರ್ತಿಗಳು ಹೇಳಿರೋದು. ಅದು ಹೇಳಿದ ಮೇಲೆ ಈ ಸರ್ಕಾರ ತೆಗೆದುಕೊಂಡಂತ ಕ್ರಮ ಏನು ಹೇಳಬೇಕಾರೆ ನಾಡಿನ ಜನತೆಗೆ. ಇಲ್ಲ ನಮ್ಮಲ್ಲಿ ಏನು ಸ್ಕ್ಯಾಮ್ ಆಗಿಲ್ಲ ಅನ್ನೋದನ್ನಾದ್ರೂ ಜನತೆ ಮುಂದೆ ಇಡಬೇಕಲ್ಲ. ಯಾತಕ್ಕೆ ಇವತ್ತು ನ್ಯಾಯಾಲಯದಲ್ಲಿ ಆ ರೀತಿ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ? ಅದರಿಂದ ನಮ್ಮ ಯುವಕರು ನೀವು ಎಚ್ಚೆತ್ಕೋಬೇಕು. ಯಾಕೆಂದ್ರೆ ಜೆಪಿ ಅವರ ಮೂವ್ಮೆಂಟ್, ಈ ಭವನ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಭವನ ಇದು. ಜಯಪ್ರಕಾಶ್ ನಾರಾಯಣ್ ಅವರು ಯಾವೊಂದು ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಆದಂತಹ ಹಲವಾರು ರೀತಿಯ ಒಂದು ಸಮಸ್ಯೆಗಳಿಗೆ ಹೋರಾಟ ಪ್ರಾರಂಭ ಮಾಡಿದ್ದು ಜಯಪ್ರಕಾಶ್ ನಾರಾಯಣ್ ಅವರ ಹೋರಾಟದಿಂದ. ಅವತ್ತು ಕೇಂದ್ರದಲ್ಲಿದ್ದಂತಹ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ತೆಗಿತಕ್ಕಂಥದ್ದಕ್ಕೆ ಬಿಹಾರದಲ್ಲಿ ವಿದ್ಯಾರ್ಥಿಗಳು ಯಾವುದು ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿನಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರು. ಕರ್ನಾಟಕದಲ್ಲಿ ನಮ್ಮ ನಾಡಿನ ನಮ್ಮ ಯುವಕರಿಗೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇನಿದ್ದೀರಿ, ಇವತ್ತು ನಿಮ್ಮಗಳಿಗೆ ಈ ವೇದಿಕೆ ಮುಖಾಂತರ, ನಿಮ್ಮ ಮುಖಾಂತರ ಮನವಿ ಮಾಡೋದು, ಜಯಪ್ರಕಾಶ್ ನಾರಾಯಣ್ ಅವರ ಈ ಭವನ ಏನಿದೆ, ಈ ಭವನ ಬೇರೆ ರೀತಿ ದುರುಪಯೋಗ ಆಗಬಾರ್ದು. ಈ ರಾಜ್ಯದ ಗೌರವ, ಈ ರಾಜ್ಯದ ಜನತೆಯ ಒಂದು ಸಂಪತ್ತೇನಿದೆ ಅದನ್ನು ಉಳಿಸ್ತಕ್ಕಂಥದ್ದಕ್ಕೆ ನಮ್ಮ ಹೋರಾಟ. ಇವತ್ತು ಈ ಒಂದು ಭವನದಿಂದ ನೀವೇನು ಬಂದಿದ್ದೀರಿ, ಇಲ್ಲಿಂದ ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ನೀವೆಲ್ಲರೂ ಶಪಥ ತಡಬೇಕು ಅಂತಕ್ಕಂಥ ಮನವಿ ಮಾಡಿ ನಿಮ್ಮ ಹೋರಾಟ ಇವತ್ತು ಒಂದು ನಿಮಗೆ ಏನು ನಾನು ಮನವಿ ಮಾಡಿದ್ದೇನೆ, ಇನ್ನೊಂದು ವಾರದಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇನೆ, ಹೋರಾಟಕ್ಕೆ ತಯಾರಾಗಿ ಅಂತಕ್ಕಂಥ ಮನವಿ ಮಾಡಿ. ಏನ್ ಬ್ರದರ್ ಹೇಳಿ ಬ್ರದರ್. ಒಂದು ನಿಮಿಷ. ಕೋರ್ಟ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ನಮಗ್ ಬುದ್ಧಿ ಹೇಳೋದಿರ್ಲಿ. ಪ್ರಿಯಾಂಕಾ ಖರ್ಗೆ ಹೇಳ್ತೀನಿ, ಕೋರ್ಟ್ ಹೇಳಿರ್ತಕ್ಕಂಥದ್ದು ಯಾವ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಇದೆ, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಯಾವುದನ್ನು ಜಾರಿಗೆ ತರದೆ ಇವತ್ತು ಇಲ್ಲೀಗಲ್ ಆಗಿ ಹಣವನ್ನ ಟೋಲ್ ಗೇಟ್ ನಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು? ಪ್ರಿಯಾಂಕಾ ಖರ್ಗೆ ಕೇಳ್ತೇನೆ, ಇಲ್ಲೀಗಲ್ ಆಗಿ ಇವತ್ತು ಕೆಲಸ ಮಾಡಕ್ ಕೊಟ್ಟಿದ್ರ ವಸೂಲಿ ಮಾಡ್ಲಿಕ್ಕೆ ಯಾತಕ್ಕೆ ಸರ್ಕಾರ ಇಟ್ಕೊಂಡಿದ್ರಿ? ಆಗಿದ್ರೆ ಕೋರ್ಟ್ ಹೇಳಿರ್ತಕ್ಕಂಥ ಅಬ್ಸರ್ವೇಷನ್ ಅದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನು ಉಲ್ಲಂಘನೆ ಮಾಡಿ ಇವತ್ತು ಜನತೆಯಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ಅಕ್ರಮ ಅಂತಕ್ಕಂಥದ್ದನ್ನ ಅಬ್ಸರ್ವೇಷನ್ ಕೊಟ್ಟಿಲ್ಲ ಅವರಲ್ಲಿ. ಕರ್ನಾಟಕ ರಾಜ್ಯದ ಇತಿಹಾಸದ ದೊಡ್ಡ ಹಗರಣ ಅಂತಕ್ಕಂಥದ್ದನ್ನ ಯಾಕೆ ಹೇಳಿದ್ದಾರೆ? ಸ್ಕ್ಯಾಮ್ ಅಂತಕ್ಕಂಥದ್ದು ಏನ್ ಹೇಳಿದ್ದಾರೆ? ಅದಕ್ಕೆ ನೀವು ಗೃಹ ಸಚಿವರಾಗಿ ನಿಮ್ಮ ಆಕ್ಷನ್ ಕೋರ್ಟ್ ಕೊಟ್ಟಿರೋದು ಇವ್ರಿಗೇನೆ, ಇವ್ರಿಗೆ ಮುಖ್ಯಮಂಗಳಾರತಿ ಮಾಡಿದ್ದಾರೆ. ಏನು ಈ ಸರ್ಕಾರ ಯಾರಿಗೆ ನಡೀತಾ ಇದೆ ಈ ಸರ್ಕಾರ ಅಂತ ಕೇಳಿದ್ದಾರೆ. ಒಂದು ಸರ್ಕಾರ ನಡೆಸಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ ದುಡ್ಡು ಮಾಡ್ಲಿಕ್ಕಲ್ಲ, ಸರ್ಕಾರ ನಡೆಯೋದು ಈ ರಾಜ್ಯದ ಆರೋಗ್ಯ ಕೊಟ್ಟು ಜನತೆಯ ರಕ್ಷಣೆ ಮಾಡ್ಲಿಕ್ಕೆ. ಯಾಕೆ ಗೊತ್ತಿರುವಂತ ಅವರಿಗೆ ಏನಿದೆ ಅಂತೇಳಿ ಎಷ್ಟು ದಿವಸ ಬೇಕು? ನಿಮ್ಮ ಕಾನೂನು ತಜ್ಞರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಎಷ್ಟು ವರ್ಷ ಬೇಕು ನಿಮಗೆ? ಆದ್ರೆ 1 ತಿಂಗಳಾಯ್ತು. ಎಲ್ಲೋ ಹೋಗ್ರಿ ನಿಮ್ಮ ಕಾನೂನು ತಜ್ಞರುಗಳು? ಎಷ್ಟು ಮೀಟಿಂಗ್ ಮಾಡಿದ್ದೀರಿ?